ಜನವರಿ ತಿಂಗಳಲ್ಲಿ ವಿವೇಕಾನಂದರ ಜನ್ಮದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಯಾರು 22, 23ರಲ್ಲಿ ಪಾಸ್ ಆಗಿದ್ದಾರೆ, 6 ತಿಂಗಳಲ್ಲಿ ಕೆಲಸ ಸಿಕ್ಕಿರಲ್ಲ, ಅವರಿಗೆ ನಾವು ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಾವು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ದೋ ಅದರಂತೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ಮಾಡೋದು. 2 ವರ್ಷದ ಒಳಗಡೆ ಯಾಕೆ 2 ವರ್ಷ ನಿಗದಿ ಮಾಡಿದ್ದೀವಿ ಅಂತಂದರೆ 2 ವರ್ಷದ ಒಳಗಡೆ ನಾವು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಉದ್ಯೋಗ ಸಿಗಬೇಕು. ಯಾಕಂದರೆ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ, ಯಾವ ಕೆಟಗರಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಕೆಲಸ ಸಿಕ್ಕ ರೀತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಹೀಗೆ ಕರ್ನಾಟಕದ ಕನ್ನಡಿಗರಿಗೆ 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ. ಜನರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನುಡಿದಂತೆ ನಡೆದಿದೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಹಿಂದೆನೂ ಕೂಡ ನಾವು ನಡ್ಕೊಂಡಿದ್ದೋ. 2013ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿದ್ದಾಗ 165 ಗ್ಯಾರಂಟಿಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದವು. ಅದ್ರ ಜೊತೆಗೆ 30 ಹೊಸ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದು. ಅದರ ಆಧಾರದ ಮೇಲೆ ಜನ ನಮ್ಮ ಮೇಲೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಳ್ತದೆ ಅಂತೇಳಿ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದಾಗ ಇವತ್ತವರೆಗೆ 44,000 ಕೋಟಿ ರೂಪಾಯಿ ಖರ್ಚಾಗಿದೆ. ಇವತ್ತಿನವರೆಗೆ 44,000 ಕೋಟಿ ರೂಪಾಯಿ ಖರ್ಚಾಗಿದೆ. ಸುಮಾರು 23-24ರಲ್ಲಿ 36,000 ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ. 36,000 ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ. ಬಿಜೆಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಮೊದಲು ಈ ಗ್ಯಾರಂಟಿಗಳನ್ನು ನಾವು ವಾಗ್ದಾನ ಮಾಡಿದಾಗ, ಘೋಷಣೆ ಮಾಡಿದಾಗ ಇವನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ ಅಂತ ಹೇಳಿದ್ರು. ಆಮೇಲೆ 2ನೇ ಸಾರಿ ಏನು ಹೇಳಿದ್ರು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತವೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು. 3ನೇ ಸಾರಿ ಏನು ಹೇಳ್ತಾವ್ರೆ ಅಂತಂದ್ರೆ ಇವು ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ನಡೀತವೆ, ಆಮೇಲೆ ನಿಂತು ಹೋಗ್ತದೆ. ನೀವೆಲ್ಲ 24-25 ಬಜೆಟ್ ನೋಡಿರ್ಬೋದು. 24-25 ಬಜೆಟ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಂತ ಅಂದಾಜು ಮಾಡಿದ್ದೀವಿ. ಈಗಾಗಲೇ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ 2024-25 ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿಯನ್ನು ಇಟ್ಟಿದೆ. ಎಲ್ಲೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕಡಿಮೆ ಆಗದ ರೀತಿ ನೋಡ್ಕೊಂಡಿದ್ದೀವಿ. ಯಾಕಂದರೆ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು ಅಂಥೇಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು
23, 24, 22, 23 ಅದಕ್ಕಿಂತ ಹೆಚ್ಚು ಹಣವನ್ನು ನಾವು 24, 25ನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ. ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ. 3,71,000 ಕೋಟಿ. ಬಸವರಾಜ ಬೊಮ್ಮಾಯಿ ಮಂಡಿಸಿದಂಥ ಬಜೆಟ್ 23, 24ಕ್ಕೆ ಮಂಡಿಸಿದಂಥ ಬಜೆಟ್ 3,09,000 ಕೋಟಿ. ನಾವು ಮಂಡಿಸಿರ್ತಕ್ಕಂಥದ್ದು 3,71,000 ಕೋಟಿ. ಅದರಿಂದ ಈ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಆರೋಪಗಳು. ಜನರನ್ನು ತಪ್ಪುದಾರಿಗೆಳಿಲಿಕ್ಕೆ, ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗಲಿ ಅಂತ ಹೇಳಲಿಕ್ಕೆ ಈ ಗ್ಯಾರಂಟಿಗಳನ್ನು ಒಂದು ಸಾರಿ ಹೇಳಿದ್ರು ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ, ಇನ್ನೊಂದು ಸಾರಿ ಹೇಳಿದ್ರು ಖಜಾನೆ ಖಾಲಿ ಆಗಿಬಿಡ್ತದೆ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಯ್ತವೆ ಅಂತೇಳಿ, ಮೂರನೇ ಸಾರಿ ಹೇಳಿದ್ರು ಚುನಾವಣೆಯವರಿಗೆ ಮಾತ್ರ ಮಾಡ್ತಾರೆ, ಚುನಾವಣೆ ಆದ ನಾವು ಈ ಗ್ಯಾರಂಟಿ ಯೋಜನೆಗಳು ನಿರಂತರ. ಯಾಕಂತಂದ್ರೆ ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳು ಕಂಡ್ರೆ ಆಗಲ್ಲ, ಗ್ಯಾರಂಟಿ ಯೋಜನೆಗಳು ಕಂಡ್ರೆ ಆಗಲ್ಲ. ಅವು ಏನಾದ್ರು ಮಾಡಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಹುನ್ನಾರ. ಯಾಕಂತಂದ್ರೆ ಬಿಜೆಪಿಯವರು ಬಡವರು, ರೈತರು, ಮಹಿಳೆಯರು, ಕಾರ್ಮಿಕರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಆ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಂಗೀಕಾರ ಆದಾಗ, ಜಾರಿಯಾದಾಗ 1950 ಜನವರಿ 26ನೇ ತಾರೀಕು ಜಾರಿಯಾದಾಗ ಅವರ ಪತ್ರಿಕೆ ಆರ್ಗನೈಸರ್ನಲ್ಲಿ ಏನು ಬರೆದರು ಅಂತಕ್ಕಂಥದ್ದು ಇವತ್ತು ಕೂಡ ಇತಿಹಾಸದಲ್ಲಿದೆ. ಅದಾದಮೇಲೆ ಸಾವರ್ಕರ್ ಏನು ಹೇಳಿದ್ರು, ಗುರೂಜಿ ಏನು ಹೇಳಿದ್ರು, ಇವೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದ್ದಾವೆ. ಆಮೇಲೆ ಇವರ ಲೀಡರ್ಗಳು ಸಂವಿಧಾನದ ಬಗ್ಗೆ ಏನೇನು ಮಾತಾಡಿದ್ದಾರೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ. ನಮಗೆ 400 ಸ್ಥಾನಗಳನ್ನು ಕೊಟ್ಟರೆ ನಾವು ಸಂವಿಧಾನನ ಬದಲಾವಣೆ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಮೋಹನ್ ಭಾಗವತ್ RSS ಸ್ವಲ್ಪ ತಾಳ್ಮೆಯಿಂದ ಇರಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ RSS ಬೈಠಕ್ನಲ್ಲಿ ಹೇಳಿದ್ದಾರೆ. ಸೊ ಇವರು ಆಂತರಿಕವಾಗಿರ್ತಕ್ಕಂಥದ್ದು ಬೇರೆ, ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಇನ್ನೊಂದು. ಇವ್ರಿಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಈ ಚುನಾವಣೆ ಇದೆಯಲ್ಲ, ಇದು ಎರಡನೇ ಸ್ವಾತಂತ್ರ್ಯ ಅಂತ ಕರಿಬಹುದು, ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಕರಿಬಹುದು. ಎರಡನೇ ಸ್ವಾತಂತ್ರ್ಯದ ಹೋರಾಟ. ಯಾಕಂತಂದ್ರೆ ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ, ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಮತ್ತೆ ದೇಶದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ನಾವು ಅಂಬೇಡ್ಕರ್ ಅವರು ಹೇಳಿದಂತೆ ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಅದು ಸಾರ್ಥಕ ಆಗಲ್ಲ, ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾರ್ಥಕ ಆಗಲ್ಲ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ, ಆ ಜನರಿಗೆ ಎಲ್ರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ ಅಂತ ಮಾತು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಅದಕ್ಕೋಸ್ಕರ ಎಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಆರ್ಥಿಕ
ಸ್ವಾತಂತ್ರ್ಯವನ್ನು, ಆ ಶಕ್ತಿಯನ್ನು, ಸಬಲತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಈ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿ ಜಾರಿಗೆ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಆಗಬೇಕು. ಯಾಕೆಂದರೆ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಅವರು ಪ್ರಧಾನಮಂತ್ರಿಯಾಗಿದ್ದರು. 10 ವರ್ಷ ಇವತ್ತಿನವರೆಗೆ ಎಲ್ಲೂ ಕೂಡ ನಾನು 10 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ಎಲ್ಲರೂ ನೀವು ನೋಡಿದ್ದೀರಾ ಅವ್ರ ಭಾಷಣಗಳಲ್ಲಿ 10 ವರ್ಷಗಳಲ್ಲಿ ಇಂಥ ಸಾಧನೆಗಳನ್ನು ಮಾಡಿದ್ದೀನಿ, ಅಥವಾ 2014ರಲ್ಲಿ ಕೊಟ್ಟಿರ್ತಕ್ಕಂಥ ಇಂಥ ಭರವಸೆಗಳನ್ನು ಈಡೇರಿಸಿದ್ದೇನೆ, ಎಲ್ಲರೂ ಹೇಳಿದಾರ? ಓನ್ಲಿ 10 ವರ್ಷದಲ್ಲಿ 10 ಸಾಧನೆಗಳನ್ನು ನಾವು ಹೇಳ್ಬೇಕಲ್ಲ. ಒಂದು ಸಾಧನೆಯೂ ಕೂಡ ಇವತ್ತಿನವರೆಗೆ ಹೇಳಲಿಕ್ಕಾಗಿಲ್ಲ. ಅದ್ರ ಬದಲು ಏನ್ ಮಾಡ್ತಾ ಇದ್ದಾರೆ? ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ, ದ್ವೇಷದ ಭಾಷಣ ಮಾಡ್ತಕ್ಕಂಥ, ದೇಶ ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 10 ವರ್ಷಗಳಲ್ಲಿ ಮಾಡಿರ್ತಕ್ಕಂಥದ್ದು ಮತಗಳ ಕ್ರೋಢೀಕರಣಕ್ಕೋಸ್ಕರ, ಧರ್ಮ ಕ್ರೋಢೀಕರಣಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಕೆಲಸ ಅಷ್ಟೇ. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮತ್ತೆ ಮಣಿಪುರದಿಂದ ಮುಂಬೈವರೆಗೆ ಅವರು ಪಾದಯಾತ್ರೆಯನ್ನು ಮಾಡಿದ್ರು. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ನ್ಯಾಯಯಾತ್ರೆಯನ್ನು ಮಾಡಿದ್ರು. ಸೊ ಇದು ಯಾಕೆ ಮಾಡಿದ್ರು ಅಂತಂದ್ರೆ, 10 ವರ್ಷಗಳಲ್ಲಿ ಜನರ ಮನಸ್ಸನ್ನ ಹಾಳು ಮಾಡಿದ್ದಾರೆ, ದ್ವೇಷದ ರಾಜಕಾರಣ ಮಾಡಿ ದೇಶ ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಮನಸ್ಸುಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಅವರು ಇಡೀ ದೇಶ ತುಂಬಾಗಲಿ, ಬಹುಶಃ ಯಾರು ಕೂಡ ಇಷ್ಟೊಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು, ನ್ಯಾಯಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ. ಸೊ ಈ ಅವರು ಪಾದಯಾತ್ರೆ, ನ್ಯಾಯಯಾತ್ರೆ ಮಾಡೋದ್ರ ಫಲವಾಗಿಯೇ ಈ ದೇಶದಲ್ಲಿ ಸಮಸ್ಯೆಗಳೇನು ಅಂತಕ್ಕಂಥದ್ದು ಅರ್ಥ ಆಯಿತು. ಆ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿಯವರು 5 ಗ್ಯಾರಂಟಿಗಳಿಗೆ ಸೈನ್ ಮಾಡಿದ್ದಾರೆ. ಸೈನ್ ಮಾಡಿ ಎಲ್ಲ ಕಡೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಒಬ್ಬ ಮಹಿಳೆಗೆ, ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ಅವರು ಒಂದು ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಬಡ ಕುಟುಂಬದ ಐ ಆಮ್ ಅಂಡರ್ಲೈನಿಂಗ್ ದಿಸ್, ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಯುವ ನ್ಯಾಯ ಅಂತೇಳಿ, ಇದು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಈ ಪ್ರೋಗ್ರಾಮ್. ಯುವ ನ್ಯಾಯ ಅಂತೇಳಿ ನಿರುದ್ಯೋಗಿ ಯುವತಿಯರಿಗೆ 1 ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್ ಕೊಡ್ತಾರೆ ಮಾಡಿದ್ದಾರೆ. ಆಮೇಲೆ ರೈತರು ಅನೇಕ ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ, ಸಾಲ ಮನ್ನಾ ಮಾಡಿ ಅಂತೇಳಿ ರೈತರ ಭಾವನೆಗಳನ್ನು ಮನ್ನಿಸಬೇಕು ಅಂತೇಳಿ, ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ರೈತ ನ್ಯಾಯ ಅಂತಕ್ಕಂಥ ಹೆಸರಿನಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದನ್ನ ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ರೈತರ ಸಾಲ ಮನ್ನಾ ಮಾಡಿ, ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಇವತ್ತಿನವರೆಗೆ 1 ರೂಪಾಯಿ ರೈತರ ಸಾಲ ಮನ್ನಾ ಮಾಡಿಲ್ಲ. ಅನೇಕ ಸಾರಿ ರೈತರು ಒತ್ತಾಯ ಮಾಡಿದ್ರು ಕೂಡ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಾಡಲಿಲ್ಲ. ಯಾಕಂದರೆ ಸ್ವಾಮಿನಾಥನ್ ವರದಿ ಏನು ಹೇಳ್ತದೆ ಅಂತಂದರೆ,
ಎಷ್ಟು ವ್ಯವಸಾಯಕ್ಕೆ ಖರ್ಚಾಗ್ತದೆ ಅದ್ರ ಮೇಲೆ 50% ಕೊಡಬೇಕು ಅಂತ ಹೇಳ್ತದೆ. ಎಷ್ಟು ವ್ಯವಸಾಯಕ್ಕೆ ಈಗ 1 ಲಕ್ಷ ರೂಪಾಯಿ ವ್ಯವಸಾಯಕ್ಕೆ ಖರ್ಚಾದ್ರೆ 1.5 ಲಕ್ಷ ರೂಪಾಯಿ ಸಿಕ್ಕಾಗ ಮಾಡಬೇಕು ಬೆಳೆಗೆ, ಅವ್ರು ಬೆಳೆದಂಥ ಬೆಳೆಗಳಿಗೆ 1.5 ಲಕ್ಷ ರೂಪಾಯಿ ಸಿಕ್ಕಾಗ ಮಾಡಬೇಕು ಅಂತ ಹೇಳ್ತದೆ. ಅದನ್ನ ಮಾಡಲಿಲ್ಲ. ಆಮೇಲೆ MSP ಕೊಡುವಾಗ ಅದನ್ನ ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡಲಿಲ್ಲ. ಇವ್ರು ಸಾಲ ಯಾರದು ಮನ್ನಾ ಮಾಡಿದ್ರಪ್ಪ ಅಂತಂದ್ರೆ ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಾಡಿಗಳಿಗೆ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಲಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಅದು. ನಾನು ಯಡಿಯೂರಪ್ಪನವ್ರಿಗೆ ನಾನಲ್ಲ, ಉಗ್ರಪ್ಪನವರು ಯಡಿಯೂರಪ್ಪನವರಿಗೆ ಕೌನ್ಸಿಲ್ನಲ್ಲಿ ಉಗ್ರಪ್ಪ ಅಂತ ನಮ್ಮ ಪಾರ್ಟಿ ಲೀಡರು ಅವರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರ ಉತ್ತರ ಏನು ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇಟ್ ಈಸ್ ಆನ್ ರೆಕಾರ್ಡ್ ಇನ್ ದಿ ಕೌನ್ಸಿಲ್. ಸೊ ದಿಸ್ ಈಸ್ ದಿ ಮೆಂಟಾಲಿಟಿ ಆಫ್ ದಿ ಭಾರತೀಯ ಜನತಾ ಪಾರ್ಟಿ. ನಿಮಗೆ ಯಾರು ಸೂರ್ಯ ಅಂತ ಎಂತವರು, ತೇಜಸ್ವಿ ಸೂರ್ಯ, ಬೆಂಗಳೂರ ಸೌತ್ ಕಾನ್ಸ್ಟಿಟ್ಯೂನ್ಸಿ MP, ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ, ರೈತರು ಸಾಲ ಮಾಡೋದ್ರಿಂದ ದೇಶಕ್ಕೇನು ಒಳ್ಳೇದಾಗಲ್ಲ. ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ಇದು, ಅಧಿಕೃತವಾಗಿ ತೇಜಸ್ವಿ ಸೂರ್ಯ ಹೇಳಿರ್ತಕ್ಕಂಥ ಮಾತು. ಅದರಿಂದ ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಸಾಲ ಮನ್ನಾ ಮಾಡಬಾರದು ಅಂತಕ್ಕಂಥದ್ದು ಅವರ ಹಿಡನ್ ಅಜೆಂಡಾ. ಅದರಿಂದ ರೈತರ ಸಾಲ ಕೂಡ ಮನ್ನಾ ಮಾಡಲಿಲ್ಲ. ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ನಾನೇ ಪ್ರಾರಂಭ ಮಾಡಿದ್ದು. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಯಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವ್ರಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಸಿಕ್ಕಿಲ್ಲ, ಅಂಥವರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಆದ್ಯತೆ ಕೊಡೋದಕ್ಕೋಸ್ಕರ ಈ ಗ್ಯಾರಂಟಿ ಅಗತ್ಯ ಇದೆ. ಯಾಕಂತಂದರೆ ಅವ್ರಿಗೆ ಅವರ ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಾಗಬೇಕು. ನಾವು ಜಾತಿ ಗಣತಿನೇ ಮಾಡ್ತೀವಿ ಹೋದರೆ ಗೊತ್ತಾಗಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು ಅಂತ ಪಾಲುದಾರಿಕೆ ನ್ಯಾಯ ಅಂತ ಕರೀತಾರೆ ಇದಕ್ಕೆ. ಆಮೇಲೆ ಈ ಶ್ರಮಿಕ ನ್ಯಾಯ ಅಂತ, ಶ್ರಮಿಕ ನ್ಯಾಯ ಇದು ಕೂಡ NREGSನಲ್ಲಿ ಅದರಲ್ಲಿ ತಿಂಗಳಿಗೆ 400 ರೂಪಾಯಿ ಕೊಡಬೇಕು ಕಾರ್ಮಿಕರಿಗೆ ಅಂತಕ್ಕಂಥದ್ದು ಕೂಡ. ಹೀಗೆ 5 ಗ್ಯಾರಂಟಿಗಳನ್ನು ಮಾಡ್ತಕ್ಕಂಥ ಇದನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾಡ್ತಕ್ಕಂಥದ್ದು. ಇವೆಲ್ಲವುಗಳ ಬಗ್ಗೆ, ಯಾಕಂದರೆ ನಾವು ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಿ, ತೆಲಂಗಾಣದಲ್ಲೂ ಕೂಡ 6 ಗ್ಯಾರಂಟಿಗಳನ್ನು ಕೊಟ್ಟು 6 ಗ್ಯಾರಂಟಿಗಳು ಅಲ್ಲಿ 5 ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಅವರ ಅಧಿಕಾರಕ್ಕೆ ಬಂದು 105 ದಿನ ಆಗಿರೋದು, ಅವರು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಸೊ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ, ಕನ್ನಡಿಗರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ನಾನು ಈ ಮಾತನ್ನ ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಯಾಕಂತಂದ್ರೆ 23-24ರಲ್ಲಿ ಕರ್ನಾಟಕದಿಂದ ಸುಮಾರು 4,30,000 ಕೋಟಿ ರೂಪಾಯಿಯನ್ನು ತೆರಿಗೆ ಕೊಡ್ತಾ ಇದ್ದೀವಿ. ಅದು ಕನ್ನಡಿಗರ ಬೆವರಿನ ಫಲ. ತೆರಿಗೆ ಕೊಡೋದು ಅಂತಂದರೆ ಕನ್ನಡಿಗರು ಶ್ರಮ ಪಟ್ಟು ಇಲ್ಲಿ
ಅವರ ಶ್ರಮದ ಫಲದಿಂದ ತೆರಿಗೆಯನ್ನು ಕೊಡ್ತೀವಿ. ಕರ್ನಾಟಕ 2ನೇ ಸ್ಥಾನದಲ್ಲಿರೋದು ತೆರಿಗೆ ಕೊಡೋದರಲ್ಲಿ. ಮಹಾರಾಷ್ಟ್ರ 1ನೇ ಸ್ಥಾನ, ಕರ್ನಾಟಕ 2ನೇ ಸ್ಥಾನ. ಸೊ ನಾವು 4,30,000 ಕೋಟಿ ತೆರಿಗೆ ಕೊಟ್ಟರು ಕೂಡ ನಮಗೆ ವಾಪಸ್ ಬರೋದು 23-24ರಲ್ಲಿ ಬಂದದ್ದು 55,000 ಕೋಟಿ. ಅಂದರೆ ₹1 ಕೊಟ್ಟರೆ ನಮಗೆ 13 ಪೈಸೆಯಷ್ಟು ವಾಪಸ್ ಬರ್ತದೆ. ಸೊ ಇದು ಪರಿಸ್ಥಿತಿ. ₹100 ಕೊಟ್ಟರೆ ₹100 ತೆರಿಗೆ ಕಟ್ಟಿದ್ರೆ ₹13 ವಾಪಸ್ ಬರ್ತದೆ. ಅದರಿಂದ ಇದು ಅನ್ಯಾಯ ಆಗಿದೆ ಅಂತೇಳಿ ನಾವು ಡೆಲ್ಲಿನಲ್ಲೂ ಕೂಡ ಎಲ್ಲ ಮಿನಿಸ್ಟ್ರಿಗಳು, ಎಲ್ಲ MLAಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆಮೇಲೆ ಓಲಿ 14ನೇ ಹಣಕಾಸಿನ ಆಯೋಗದಿಂದ ನಮಗೆ 15ನೇ ಹಣಕಾಸಿನಲ್ಲಿ ಅನ್ಯಾಯ ಆಯಿತು. ಆದರೂ ಕೂಡ 15ನೇ ಹಣಕಾಸಿನವರು ಶಿಫಾರಸು ಮಾಡಿದರು. ವಿಶೇಷ ಅನುದಾನ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿಯನ್ನು ಶಿಫಾರಸು ಮಾಡಿದರು. 5,495 ಕೋಟಿ. ಇದು ವಿಶೇಷ ಅನುದಾನ. ಮೊದಲನೇ ವರದಿನಲ್ಲಿ ಕೊಟ್ಟಿದ್ದದ್ದು. 2ನೇ ವರದಿನಲ್ಲಿ ಅವರು ಪೆರಿಫೆರಲ್ ರಿಂಗ್ ರೋಡ್ ಬೆಂಗಳೂರಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡೋಕ್ಕೆ ಅಂತೇಳಿ 3,000 ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಹೇಳಿದರು. 3,000 ಕೋಟಿ. ಅದಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ ನಮಗೆ ಶಿಫಾರಸು ಮಾಡಿದರು 15ನೇ ಹಣಕಾಸಿನ ಆಯೋಗ. ಅದನ್ನು ಕೂಡ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು 23-24ರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ. 23-24ನೇ ವರ್ಷ ಮುಗಿದೋಯ್ತು. ₹1 ಕೊಡಲಿಲ್ಲ. ಇವತ್ತಿನವರೆಗೆ ₹1 ಕೊಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಕೂಡ 23-24ರಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಿ ನಾವು ರಾಷ್ಟ್ರೀಯ ಯೋಜನೆಯನ್ನು ಆಗಿ ಮಾಡ್ತೀವಿ ಅಪ್ಪರ್ ಭದ್ರಾ ಯೋಜನೆಯನ್ನು, ಅದಕ್ಕೆ 5,300 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ ಅಂತೇಳಿ ಅವರು ಕೂಡ ಬಜೆಟ್ನಲ್ಲಿ. ಅದು ಭಾಷಣದ ಮಾತಲ್ಲ, ಭಾಷಣದ ಭರವಸೆ ಅಲ್ಲ, ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು. ಬಜೆಟ್ ಭಾಷಣದಲ್ಲಿ ಅವರು ಅನೌನ್ಸ್ ಮಾಡಿದ್ದದು. ಕೊಡಲಿಲ್ಲ. ಇದನ್ನೆಲ್ಲ ಕೇಳಬೇಕಲ್ಲ, ಕೇಳಲಿಲ್ಲ. ಈಗ 2009ರಲ್ಲಿ ಎಲ್ಲ 14ರಲ್ಲಿ 17 ಜನ MP ಗೆಲ್ಲಿಸಿದ್ರು ಕರ್ನಾಟಕದವರು. 2019ರಲ್ಲಿ 25 ಜನ ಗೆಲ್ಲಿಸಿದ್ರು. ಒಬ್ಬರಾದರೂ ಕೂಡ ಕನ್ನಡಿಗರಿಗೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಒಂದು ದಿನ ಬಾಯಿ ಬಿಟ್ಟಿದಾರ? ಎಕ್ಸೆಪ್ಟ್ ಡಿ ಕೆ ಸುರೇಶ್ ಒಬ್ರು ಮಾತಾಡಲಿಲ್ಲ. ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥ ಧೈರ್ಯ ತೋರ್ಲಿಕ್ಕೆ ಆಗ್ತಿಲ್ಲ. ಇವರೆಲ್ಲರೂ ಪುಕ್ಕಲ್ತನ. ಇವರಿಗೆ ನರೇಂದ್ರ ಮೋದಿ ಅವರ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ ಇವ್ರ ಕೈಯಲ್ಲಿ. ಸೊ ಇದು 25 ಜನ MP ಗೆಲ್ಲಿಸಿದ್ರು ಕೂಡ ಕರ್ನಾಟಕ, ಎಕ್ಸೆಪ್ಟ್ ಡಿ ಕೆ ಸುರೇಶ್, ಬಾಕಿಯವರು ಯಾರು ಕೂಡ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ಅದ್ರ ಜೊತೆಗೆ ಬರಗಾಲ ಬಂತು. ಕರ್ನಾಟಕದಲ್ಲಿ ಬರಗಾಲ ಬಂತು. 244 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಪೀಡಿತ ಆದವು. ಘೋಷಣೆ ಮಾಡೋದಲ್ಲ, ಭೀಕರವಾದಂಥ ಬರಗಾಲ. ನಾವು 2023 ಸೆಪ್ಟೆಂಬರ್ನಲ್ಲೇ ಮನವಿಯನ್ನು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡೋದು. ಸೆಪ್ಟೆಂಬರ್ ತಿಂಗಳಲ್ಲೇ 2023 ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟ. ಅವರು ಅಕ್ಟೋಬರ್ನಲ್ಲಿ ಕೇಂದ್ರ ತಂಡ ಬಂತು. ಕೇಂದ್ರ ತಂಡ ಪರಿಶೀಲನೆ ಮಾಡಿ ವರದಿ ಕೊಟ್ಟರು. ಬಹುಶಃ ಅಕ್ಟೋಬರ್ ತಿಂಗಳಲ್ಲೇ ಕೊಟ್ಟರು. 23-24ನೇ ತಾರೀಕು ಕೊಟ್ಟಿದ್ದಾರೆ. ಆ ವರದಿ ಕೊಟ್ಟ ಮೇಲೆ
ನಮಗೆ ಪರಿಹಾರ ಕೊಡ್ತಕ್ಕಂಥ NDRF ಪರಿಹಾರ ಪ್ರಕಾರ ನಾರ್ಮ್ಸ್ ಪ್ರಕಾರ ನಾವು 18,172 ಕೋಟಿ ಕೇಳೋದು. ಯಾಕಂತಂದ್ರೆ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿತ್ತು. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಜೊತೆಗೆ ಸುಮಾರು 35ಕ್ಕೂ ಹೆಚ್ಚು ಸಾವಿರ ಕೋಟಿ ಬೆಳೆ ನಷ್ಟ ಆಯಿತು ರೈತರಿಗೆ ಅನ್ಯಾಯ ಆಗಿದೆ. ಬಹಳ ಭೀಕರವಾದಂಥ ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಮನವಿ ಕೊಟ್ಟರು ಕೂಡ ಆಗಲಿಲ್ಲ. ನಾನು 3 ಜನ ಮಂತ್ರಿಗಳನ್ನ ಕಳಿಸ್ಕೊಟ್ಟೆ ಡೆಲ್ಲಿಗೆ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಚೆಲುವರಾಯಸ್ವಾಮಿ. 3 ಜನ ಹೋಗಿ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿ ನಮಗೆ ನಾರ್ಮ್ಸ್ ಪ್ರಕಾರ ಕೊಡಿ, NDRF ನಾರ್ಮ್ಸ್ ಪ್ರಕಾರ ಅಂತೇಳಿ ಅವ್ರು ಗ್ವಾಗರದ್ರು ಕೂಡ ಕೊಡಲಿಲ್ಲ. ನಾನೇ ಸ್ವತಃ ಹೋದೆ. ಡಿಸೆಂಬರ್ 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ. ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಆದರೂ ಕೂಡ ಕೊಡ್ತೀವಿ ಅಂತಂದ್ರು. ಅಮಿತ್ ಶಾ ಅವರು ಹೇಳಿದ್ರು, ಇಲ್ಲ ನಾನು ಮೀಟಿಂಗ್ ಕರೆದೇ ಬಿಟ್ಟಿದ್ದೀನಿ, ಡಿಸೆಂಬರ್ 23ಕ್ಕೆ ನಿಮಗೆ ಕೊಡ್ತೀವಿ ಅಂತ ಹೇಳಿ. ಮತ್ತೆ ಇಲ್ಲಿ ಬಂದು ಏನು ಹೇಳಿದ್ರು ಗೊತ್ತಾ? ಇಲ್ಲ ವಿಳಂಬವಾಗಿ ಕೊಟ್ಬಿಟ್ಟಿದ್ದಾರೆ, ಕೋಡ್ ಆಫ್ ಕಾಂಡಕ್ಟ್ ಬೇರೆ ಬಂದ್ಬಿಡ್ತು, ಅದಕ್ಕೋಸ್ಕರ ಕೊಡಲಿಲ್ಲ ಅಂತ ಹೇಳಿದ್ರು. ಸುಳ್ಳು ಹೇಳಿದ್ರು. ಇಲ್ಲಿ ಬಂದು ನಿರ್ಮಲಾ ಸೀತಾರಾಮನ್ ಬಂದರು ಕರ್ನಾಟಕಕ್ಕೆ. ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳಿದ್ರು, ಬರಗಾಲಕ್ಕೆ ದುಡ್ಡು ಕೇಳಲಿಲ್ಲ ಅಂತ ಹೇಳಿದ್ರು. ನಾವು ಬರಗಾಲಕ್ಕೆ ₹1 ಕೇಳಿರಲಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ₹1 ಕೇಳಿರಲಿಲ್ಲ. ನಮ್ಮ ಸಂಪನ್ಮೂಲಗಳಿಂದಲೇ ನಾವು ಅದನ್ನು ಬದುಸ್ತೀವಿ. ಬರಗಾಲಕ್ಕೆ ತುತ್ತಾಗಿದ್ದೀವಿ, ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಅವರು ಅದಕ್ಕೋಸ್ಕರ ದುಡ್ಡು ಕೊಡ್ಲಿಲ್ಲ ಅಂತ. ಅವರು ಸುಳ್ಳು ಹೇಳಿದ್ರು. ನಾವು ಅನಿವಾರ್ಯವಾಗಿ ವಿಧಿ ಇಲ್ಲದೇನೆ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ಗೆ 7 ತಿಂಗಳ ನಂತರ ಪಿಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಪ್ರತಿನಿಧಿಸಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅಮಿತ್ ಶಾ ಅವರು ಹೇಳಿದ ಮಾತು ಹೇಳಬೇಕಾಗಿತ್ತಲ್ಲ, ಅವರು ವಿಳಂಬ ಆಗಿದೆ ಅದು ಕೊಡ್ಲಿಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ನಿರ್ಮಲಾ ಸೀತಾರಾಮನ್ ಇವ್ರು ಕೇಳಿರೋದು ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಬೇಕಾಗಿತ್ತಲ್ಲ, ಹೇಳಲಿಲ್ಲ. 2 ವಾರ ಟೈಮ್ ಕೊಡಿ. ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸೋವರೆಗೂ ಕೂಡ ನಮಗೂ ₹1 ಕೊಡಲಿಲ್ಲ ಅಲ್ವಾ? ₹1 ಕೊಡಲಿಲ್ಲ. ಆಮೇಲೆ ಟೈಮ್ ತಗೊಂಡು ನಮಗೆ 3,454 ಕೋಟಿ ಕೊಡಬೇಕು. ಅದು ಏನು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ಅದು ಕೊಡ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸದೇವ್ರೆ ಅದು ಕೊಡ್ತಿರ್ಲಿಲ್ಲ. ಈಗ ನಾನು ಕರ್ನಾಟಕದ ಮತದಾರರಿಗೆ ಮನವಿ ಮಾಡ್ತೀನಿ ಅಂತಂದ್ರೆ, ಏನ್ ಮನವಿ ಮಾಡ್ತೀನಿ ಅಂತಂದ್ರೆ, ದಯಮಾಡಿ ಇದೊಂದು ಆಪರ್ಚುನಿಟಿ, ನಿಮಗೆ ಆಪರ್ಚುನಿಟಿ. ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಏನೂ ಮಾಡಲಿಲ್ಲ. ಕರ್ನಾಟಕಕ್ಕೆ ಕೊಟ್ಟದ್ದು ಚೊಂಬು, ಕರ್ನಾಟಕಕ್ಕೆ ಕೊಟ್ಟದ್ದು ಚೊಂಬು, ಬರೀ ಸುಳ್ಳು ಭರವಸೆಗಳು. ಅದ್ರ ಜೊತೆಗೆ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬಜರಂಗ ದಳದವ್ರ ತರ ಮಾತಾಡೋದು, ಇವೆಲ್ಲ ಮಾತಾಡಿ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಿಮಗೊಂದು ಆಪರ್ಚುನಿಟಿ. ಈಗ ನೀವು ಅವ್ರಿಗೆ ಚಾಟಿ ಬೀಸ್ಬೇಕು. ತಾಳಿ ಇವ್ರು ಮಾತಾಡ್ತಾರೆ, ಆಮೇಲೆ ಕೇಳಿ ಪ್ರಶ್ನೆ. ಆಮೇಲೆ 12 ನಿಮಿಷ ಮಾತಾಡೋದು ಇವರು ಮಾತಾಡಿದ್ಮೇಲೆ ಆಮೇಲೆ ಕೇಳಿ. ಅದರಿಂದ ನನಗನ್ಸುತ್ತೆ ಈ ಸಾರಿ ಕರ್ನಾಟಕದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು, ಕಾಂಗ್ರೆಸ್ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಈ ಸಾರಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದ ಮತದಾರರು, ಕನ್ನಡಿಗರು ಅವರ ಸ್ವಾಭಿಮಾನ ಕೆಣಕಿರೋದ್ರಿಂದ ನರೇಂದ್ರ ಮೋದಿಯವರು ಸ್ವಾಭಿಮಾನದಿಂದ ನಮಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ. ಬೆಳಗಾಂನಲ್ಲೂ ಕೂಡ 2 ಸ್ಥಾನಗಳನ್ನು ಗೆಲ್ತೀವಿ.